ಹಾಯ್ ಹಲೋ ವೆಲ್ಕಮ್ ಟು ದ ಚಾನಲ್ ವೀಲ್ ಆಫ್ ಫಾರ್ಚೂನ್ ಟ್ಯಾರೋಟ್ ಕಾರ್ಡ್ ರೀಡಿಂಗ್. ಈ ದಿನ ಬಂದು ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ಈ ರೀಡಿಂಗ್ ಜನರಲ್ ರೀಡಿಂಗ್, ಟೈಮ್ಲೆಸ್ ರೀಡಿಂಗ್ ಮತ್ತು ಎನರ್ಜಿ ಬೇಸ್ಡ್ ರೀಡಿಂಗ್ ಆಗಿರುತ್ತೆ. ಯಾವುದು ತಮಗೆ ಅನ್ವಯಿಸುತ್ತೋ ಅದನ್ನು ಮಾತ್ರ ತಾವು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಉಳಿದದನ್ನು ಬೇರೆಯವರಿಗೆ ಬಿಡಿ. ಬಟ್ ಈ ದಿನದ ರೀಡಿಂಗಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. 2 ಫೈಲ್ ತೊಗೊಂಡಿದ್ದೀನಿ. ಫೈಲ್ ಏನಲ್ಲಿ ಬಂದುಬಿಟ್ಟು ಇವಿಲ್ ಐ ಇದೆ, ನೆಕ್ಸ್ಟ್ ಫೈಲ್ 2ನಲ್ಲಿ ಬಂದುಬಿಟ್ಟು ಈ ಥರ ಡಾಲರ್ ಇದೆ. ಇವೆರಡರಲ್ಲಿ ಯಾವುದು ಫೈಲ್ ಬೇಕೋ ನೀವು 1 ಸೆಕೆಂಡ್ ಪಾಸ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆ ಫೈಲ್ದು ನೀವು ರೀಡಿಂಗ್ ನೋಡ್ಕೊಳ್ಳಿ. ಫಸ್ಟ್ ಬಂದು ಫೈಲ್ ಎ ಇವಿಲ್ ಐ ಇದೆ. ಇದಕ್ಕೆ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ ಅಂತ ನೋಡೋಣ. ಫಸ್ಟ್ ಕಾರ್ಡ್ ಬಂದುಬಿಟ್ಟು ದ ಡೆವಿಲ್ ಕಾರ್ಡ್ ಇದೆ. ಈ ಎನರ್ಜಿ ಪ್ರಕಾರ ಏನು ಹೇಳುತ್ತೆ, ಸುಮಾರು ಜನಕ್ಕೆ ತಮ್ಮ ಕೆಲಸ ಆಗ್ತಾ ಇರಲ್ಲ, ಪದೇ ಪದೇ ಮುಂದೂಡ್ತಾ ಇರ್ತೀರಾ, ಅಥವಾ ಲೇಜಿನೆಸ್ ಫೀಲ್ ಆಗ್ತಾ ಇರ್ತೀರಾ, ಅಥವಾ ಯಾರೋ ಬಾಂಧಿಸಿರೋ ಥರ ನಿಮಗೆ ಫೀಲ್ ಆಗ್ತಿರುತ್ತೆ. ಈ ಥರದಲ್ಲಿ ಕೆಲವರು ಹುಷಾರಾಗಿ ನೋಡಿ ನೀವು ಡಿಸಿಷನ್ನ ತೊಗೊಳ್ಳಿ. ನೆಕ್ಸ್ಟ್ ಇನ್ನು ಕೆಲವರಿಗೆ ಬ್ಲ್ಯಾಕ್ ಮ್ಯಾಜಿಕ್ಸ್ ಆ ಥರ ಅಟ್ಯಾಕ್ಸ್ ಹಾಕಿರೋ ಚಾನ್ಸಸ್ ಇದ್ದಾವೆ. ಸೊ ಯಾವುದಕ್ಕೂ ನೋಡಿಬಿಟ್ಟು ತಾವು ಏನು ಮಾಡಬೇಕು ಅಂತ ಮುಂದೆ ಡಿಸೈಡ್ ಮಾಡಿ. ಸೆಕೆಂಡ್ ಕಾರ್ಡ್ ಬಂದುಬಿಟ್ಟು ಜಸ್ಟಿಸ್ ಕಾರ್ಡ್. ಈ ಕಾರ್ಡ್ನ ಪ್ರಕಾರ ಕೆಲವರು ತಮ್ಮದೆಲ್ಲ ಮಾಡೋ ಕೆಲಸ ಎಲ್ಲ ವರ್ಕ್ ಎಲ್ಲ ಮುಗ್ದಿರುತ್ತೆ, ಅದೆಲ್ಲ ಫೈನಲೈಸ್ ಆಗಿ ಮುಂದೆ ರಿಸಲ್ಟಿಗೆ ಕಾಯ್ತಾ ಇರ್ತೀರ. ಏನು ಇದಕ್ಕೆ ತಾವೊಂದು ಸೆಲೆಕ್ಟ್ ಆಗುತ್ತೋ ಇಲ್ಲೋ, ಅಥವಾ ತಾವು ವಿನ್ ಆಗ್ತಿರೋ ಇಲ್ಲೋ ಅಂತ ಹೇಳ್ಬಿಟ್ಟು ಇದಕ್ಕೆ ಬಂದುಬಿಟ್ಟು ನಿಮ್ಮದು ಆ ಕೆಲಸ ಆಗುತ್ತೆ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಥರ್ಡ್ ಕಾರ್ಡ್ ಬಂದುಬಿಟ್ಟು ಏಸ್ ಆಫ್ ವ್ಯಾಂಡ್ಸ್. ಏಸ್ ಆಫ್ ವ್ಯಾಂಡ್ಸ್ನಲ್ಲಿ ಏನು ಹೇಳ್ತಾ ಇದೆ ಯೂನಿವರ್ಸು, ನೀವು ಮಾಡಿರ್ತಕ್ಕಂಥ ಒಳ್ಳೆಯ ಕಾರ್ಯಗಳಿಗೆ ಪ್ರತಿಫಲವನ್ನು ಕೊಡ್ತಾ ಇದ್ದಾರೆ ದೇವರು. ನಿಮಗೆ ಯಾವುದಾದ್ರೂ ಒಳ್ಳೆ ರೀತಿಯಿಂದ ಒಳ್ಳೆ ಕಡೆಯಿಂದ ಆಪರ್ಚುನಿಟೀಸ್ ಬರೋದಿದೆ. ಇನ್ನು ಕೆಲವರು ಮನೆಯನ್ನು ಪರ್ಚೇಸ್ ಮಾಡ್ತಕ್ಕಂಥ ಅವಕಾಶ ಕೂಡ ಇದೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಸೆಕೆಂಡ್ ಫೈಲಲ್ಲಿ ಈ ಥರ ಡಾಲರ್ ಇಟ್ಟಿದ್ದೀನಿ. ಇದರಲ್ಲಿ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ ಅಂತ ನೋಡೋಣ. ಯೂನಿವರ್ಸ್ ಓಕೆ, ಇಲ್ಲಿ 3 ಕಾರ್ಡ್ಸ್ ತೊಗೊಂಡಿದ್ದೀನಿ. ಫಸ್ಟ್ ಕಾರ್ಡ್ ಬಂದುಬಿಟ್ಟು 3 ಆಫ್ ಕಪ್ಸ್ ಉಲ್ಟಾ ಬಂದಿದೆ. ಸೊ ಏನಂದೆ ಅಂದರೆ, ನೀವು ಎಲ್ಲರೂ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿರ್ತೀರ, ಪಾರ್ಟಿ ಮಾಡಬೇಕು ಅಂದ್ಕೊಂಡಿರ್ತೀರ, ಬಟ್ ಅದು ಏನಾಗುತ್ತೆ ಅಚಾನಕ್ಕಾಗಿ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಬಂದು ಸೆಕೆಂಡ್ನೇ ಕಾರ್ಡ್ ಡೆತ್ ಕಾರ್ಡ್. ಈ ಕಾರ್ಡ್ ಪ್ರಕಾರ ನಿಮ್ಮದು ಏನೋ ಕೆಲವು ಕರ್ಮಗಳೆಲ್ಲ ಮುಗಿದ್ಬಿಟ್ಟು ನೆಕ್ಸ್ಟ್ ಇಂದ ಒಳ್ಳೆ ಶುಭಾರಂಭ ಆಗೋ ಸಾಧ್ಯತೆಗಳಿದೆ. ಸೊ ಕೆಲವರು ಎಲ್ಲಾದರೂ ಜರ್ನಿ ಮಾಡ್ಬೋದು. ಸೊ ಬಿ ಕೇರ್ಫುಲ್ ಆಗಿರಿ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಬಂದುಬಿಟ್ಟು ಥರ್ಡ್ ಕಾರ್ಡು ದ ಹರ್ಮಿಟ್ ಕಾರ್ಡ್. ಈ ಕಾರ್ಡ್ ಪ್ರಕಾರ, ಈ ಎನರ್ಜಿ ಪ್ರಕಾರ ಏನು ಹೇಳುತ್ತೆ, ತಮ್ಮನ್ನು ತಾವು ಅನಲೈಸ್ ಮಾಡ್ಕೋಬೇಕು ಅಂತ ಹೇಳ್ತಾ ಇರುತ್ತೆ. ಅಂದರೆ ನಿಮಗೆ ಸುಮಾರು ವಿಷಯಗಳೆಲ್ಲ ಗೊತ್ತಿರುತ್ತೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಎಲ್ಲ. ಸೊ ನಿಮ್ಮ ಇಡೀ ಲೈಫಿನ ಒಂದು ಎಕ್ಸ್ಪೀರಿಯೆನ್ಸ್ ಏನು ನೋಡಿಬಿಟ್ಟು ಆ ಎಕ್ಸ್ಪೀರಿಯೆನ್ಸಿಂದ ನೀವೇನು ಲೈಫ್ ಲೆಸನ್ ಕಳ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ, ಅದರಿಂದ ನಿಮಗೆ ಮುಂದೆ ಶುಭ ಆಗುತ್ತೆ ಅಂತ ಹೇಳುತ್ತೆ. ಓಕೆ ವೀಕ್ಷಕರೇ, ಈ ದಿನದ ರೀಡಿಂಗ್ ಸ್ವಲ್ಪ ಡಿಫ್ರೆಂಟಾಗಿ ತೆಗೆದಿದ್ದೀನಿ. ಯಾರಿಗೆ ಈ ರೀಡಿಂಗ್ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರಿಗೆ ಈ ಎನರ್ಜೀಸ್ ಕನೆಕ್ಟ್ ಆಗಿದೆಯೋ ಅವರು ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು.